ಚರಿತೆಯ ಹೇಳುವೆ ನಾ ಎಲ್ಲ, ಮನಸ್ಸಿಟ್ಟ ಕೇಳಿರಿ ಆಗುವುದು ನಿಮ್ಮ ಬಾಳೆಲ್ಲ ಬಂಗಾರ, ನಿಮ್ಮ ಮನಸ್ಸೆಲ್ಲ ಬಲು ಹಗೂರ. ಮನಗುತ್ತಿ ಕ್ಷೇತ್ರದ ಮಹಾಲಕ್ಷ್ಮಿ ಚರಿತೆಯ ಹೇಳುವೆ ನಾ ಎಲ್ಲ, ಮನಗುತ್ತಿ ಕ್ಷೇತ್ರದ ಮಹಾಲಕ್ಷ್ಮಿ ಚರಿತೆಯ ಹೇಳುವೆ ನಾ ಎಲ್ಲ, ಮನಸ್ಸಿಟ್ಟ ಕೇಳಿರಿ ಆಗುವುದು ನಿಮ್ಮ ಬಾಳೆಲ್ಲ ಬಂಗಾರ, ನಿಮ್ಮ ಮನಸ್ಸೆಲ್ಲ ಬಲು ಹಗುರ. ವರ್ಷದ ಹಿಂದಿನದೈತಿ ಮಹಾಲಕ್ಷ್ಮಿಯ ಮಹಿಮಾ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ ಮನಗುತ್ತಿ ಎಂಬ ಗ್ರಾಮ. 1000 ವರ್ಷದ ಹಿಂದಿನದೈತಿ ಮಹಾಲಕ್ಷ್ಮಿಯ ಮಹಿಮಾ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ ಮನಗುತ್ತಿ ಎಂಬ ಗ್ರಾಮ. ಗ್ರಾಮದಲ್ಲಿ ಸಂಗಯ್ಯ ಸೌಕರ ವಾಸವಾಗಿದ್ದ, ಅವನೇ ಆ ಗ್ರಾಮದಲ್ಲಿ ದೊಡ್ಡ ಸೌಕಾರನಾಗಿದ್ದ. 16 ದನಗಳ ಹಿಂಡನ್ನು ಸಂಗಯ್ಯ ಸೌಕಾರ ಸಾಕಿದ್ದ, ದನಗಳ ಕಾಯಲು ಮಲ್ಲಪ್ಪನೆಂಬ ಆಳನು ಇಟ್ಟಿದ್ದ, ಮಲ್ಲಪ್ಪ ದನಗಳ ಕಾಯ್ತಿದ್ದ. ಮಲ್ಲಪ್ಪ ದನಗಳ ಮೇಯಿಸಲು ಗುಡ್ಡಕ್ಕೆ ಹೋಗುತ್ತಿದ್ದ, ಗುಡ್ಡದಲ್ಲಿರುವ ಗುತ್ತಿಯ ಹತ್ತಿರ ಮೇಸಾಕ ಬಿಡತಿದ್ದ. ದಿನನಿತ್ಯ ಮಲ್ಲಪ್ಪ ದನಗಳ ಮೇಯಿಸಲು ಗುಡ್ಡಕ್ಕೆ ಹೋಗುತ್ತಿದ್ದ, ಗುಡ್ಡದಲ್ಲಿ ಇರುವ ಗುತ್ತಿಯ ಹತ್ತಿರ ಮೇಸಾಕ ಬಿಡತಿದ್ದ. ಎಲ್ಲ ದನಗಳು ಗುಡ್ಡದಲ್ಲಿ ಮೇಯುತ್ತಿರುವಾಗ, ಎಲ್ಲ ದನಗಳಲ್ಲಿರುವ ಆ ಒಂದು ಆಕಳ ಎಷ್ಟು ಹೊಡೆದರೂ ಕೇಳದೆ ಗುತ್ತಿಯ ಮೇಲೆ ಹೋಗುತ್ತಿತ್ತು. ಆಕಳು ತನ್ನ ಹಾಲನ್ನೆಲ್ಲ ಗುತ್ತಿಯ ಮೇಲೆ ಹೋಗಿ ಹಾಲು ಸುರಿಸುತ್ತಿತ್ತು.
ದಿವಸ ಸಂಗಯ್ಯ ಸೌಕಾರ್ಗ ಸಂಶೆಯೂ ಬಂತ. ಎಲ್ಲ ದನಗಳು ಹಾಲು ಹಿಂಡಿದರು, ಇದು ಯಾಕ ಹಿಂಡವಾತ. ಒಂದು ದಿವಸ ಸಂಗಯ್ಯ ಸೌಕಾರ್ಗ ಸಂಶೆಯೂ ಬಂತ. ಎಲ್ಲ ದನಗಳು ಹಾಲು ಹಿಂಡಿದರು, ಇದು ಯಾಕ ಹಿಂಡವಾತ. ಮನೆಯ ಆಳು ಮಲ್ಲಪ್ಪ ದನಗಳ ಮೇಯಿಸಲು ಹೋಗತಾನ. ಅವನೇ ಎಲ್ಲ ಈ ಆಕಳ ಹಾಲ ಕುಡಿಯತಾನೇನ ಎಂದು ಸೌಕರ ಮನಸ್ಸಿನಲ್ಲಿ ತಿಳಿದುಕೊಂಡಾನ. ಹೇಗಾದ್ರೂ ಮಾಡಿ ಇದರ ಗುಟ್ಟು ತಿಳಿಬೇಕಂದಾನ, ಮನದಾಗ ಹೊಂಚ ಹಾಕ್ಯಾನ. ಆಳು ಮಲ್ಲಪ್ಪನಿಗೆ ಗೊತ್ತ ಆಗದಂತೆ ಬೆಳಗಿನ ಜಾವ ಸಾಹುಕಾರ ಗುಡ್ಡಕ್ಕೆ ಹೋಗ್ಯಾನ. ಮನೆಯ ಆಳು ಮಲ್ಲಪ್ಪನಿಗೆ ಗೊತ್ತ ಆಗದಂತೆ ಬೆಳಗಿನ ಜಾವ ಸಾಹುಕಾರ ಗುಡ್ಡಕ್ಕೆ ಹೋಗ್ಯಾನ. ಗುಡ್ಡದಲ್ಲಿರುವ ಮರದ ಮೇಲೆ ಹತ್ತಿ ಕುಳಿತಾನ. ಮಲ್ಲಪ್ಪ ದನಗಳ ಮೇಯಿಸಲೆಂದು ಅಲ್ಲಿಗೆ ಬಂದಾನ. ಎಲ್ಲ ದನಗಳನ್ನು ಅಲ್ಲಿಯ ಮೇಯಾಕ ಬಿಟ್ಟಾನ. ಎಲ್ಲ ದನಗಳು ಗುಡ್ಡದಲ್ಲಿ ಮೇಯುತ್ತಿರುವಾಗ ಒಂದು ಆಶ್ಚರ್ಯ ಕಂಡಾನ. ದನಗಳ ಹಿಂಡಲ್ಲಿ ಇರುವ ಆ ಒಂದು ಆಕಳು ದಿನನಿತ್ಯದಂತೆ ಗುತ್ತಿಯ ಮೇಲೆ ಹೋಗಿ ನಿಂತಿತ್ತು. ತನ್ನ ಹಾಲನ್ನೆಲ್ಲ ಗುತ್ತಿಯ ಮೇಲೆ ಸುರಿತಿತ್ತು. ಇದನ್ನೆಲ್ಲ ನೋಡಿ ಸೌಕಾರ್ನ ಮನಸ್ಸು ಬೆರಗ ಆಗಿತ್ತು. ಸಿಟ್ಟಿಗೆದ್ದು ಆಳಿಗೆ ಗುತ್ತಿಯ ಹಡ್ಡಲು ಹೇಳ್ಯಾನ. ಮನೆಯ ಆಳು ಗುತ್ತಿಯನ್ನು ಹಡ್ಡಾಕ ಹತ್ಯಾನ. ಗುತ್ತಿ ಹಟ್ಟುವಾಗ ಮಹಾಲಕ್ಷ್ಮಿ ಮೂರ್ತಿಯ ಕಣ್ಣಾರೆ ಕಂಡಾನ. ಅಂದಿನಿಂದ ಮನಗುತ್ತಿ ಕ್ಷೇತ್ರ ಎಂದು ಹೆಸರಾಯಿತು, ಮಹಾಲಕ್ಷ್ಮಿ ದೇವಿ ನೆಲೆಯಾಯಿತು. ಮನಗುತ್ತಿ ಕ್ಷೇತ್ರದ ಮಹಾಲಕ್ಷ್ಮಿ ಚರಿತೆಯ ಹೇಳುವೆನ ಎಲ್ಲ. ಮನಗುತ್ತಿ ಕ್ಷೇತ್ರದ ಮಹಾಲಕ್ಷ್ಮಿ ಚರಿತೆಯ ಹೇಳುವೆನ ಎಲ್ಲ. ಮನಸ್ಸಿಟ್ಟು ಕೇಳಿರಿ ಆಗುವುದು ನಿಮ್ಮ ಬಾಳೆಲ್ಲ ಬಂಗಾರ, ನಿಮ್ಮ ಮನಸ್ಸೆಲ್ಲ ಬಲು ಹಗುರ.